ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಷನ್ CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಇದರಲ್ಲಿ ಖಾಲಿಕೃತ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕುವುದನ್ನು ಹೇಗೆ ಅಂತ ತಿಳಿದುಕೊಳ್ಳೋಣ. ಇದು ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕಬೇಕು. ಅಪ್ಲಿಕೇಶನ್ ಸ್ಟಾರ್ಟಿಂಗ್ 5/3/2025 ಕ್ಲಾಸ್ ಡೇಟ್ 3/4/2025 ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಯಾರ್ಯಾರು ಹಾಕ್ಬೋದು ಅಂದರೆ ಮೇಲ್ ಆ್ಯಂಡ್ ಫಿಮೇಲ್ ಇಂಡಿಯನ್ ಸಿಟಿಜನ್ಸ್, ಪುರುಷ ಮತ್ತು ಮಹಿಳಾ ಇಬ್ಬರು ಕೂಡ ಈ ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಯಾವ ರೀತಿ ಕ್ವಾಲಿಫಿಕೇಷನ್ ಇರುತ್ತೆ ಮತ್ತು ಎಷ್ಟು ವೇಕೆನ್ಸಿ ಎಷ್ಟು ಇದ್ದಾವೆ ಮತ್ತು ಯಾವ್ಯಾವ ಇದ್ದಾವೆ ಎಲ್ಲನೂ ನೋಡೋಣ ಬನ್ನಿ. ಮೊದಲನೇದಾಗಿ ಕಾನ್ಸ್ಟೇಬಲ್ ಕುಕ್. ಇದು ಮೇಲ, ಫಿಮೇಲ ಮತ್ತು ಟೋಟಲ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಎಷ್ಟು ವೇಕೆನ್ಸಿ ಖಾಲಿ ಇದ್ದಾವೆ ಅಂತ ನೋಡೋಣ. ಮೊದಲನೇದಾಗಿ ಕಾನ್ಸ್ಟೇಬಲ್ ಕುಕ್ ಮೇಲ್ಗಾಗಿ 400 ಮತ್ತು ಫಿಮೇಲ್ 44, ಟೋಟಲ್ 444 ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ 49. ಗ್ರ್ಯಾಂಡ್ ಟೋಟಲ್ 493. ಮತ್ತು ಕಾನ್ಸ್ಟೇಬಲ್ ಕಾಬ್ಲರ್. ಕುಕ್ ಅಂದರೆ ಅಡುಗೆ ಭಟ್ಟ ಮತ್ತು ಕಾಬ್ಲರ್ ಅಂದರೆ ಚಮ್ಮಾರ ಮೇಲಾಗಿ ಡೈರೆಕ್ಟ್ 7 ಮತ್ತು ಫಿಮೇಲ್ 1, ಟೋಟಲ್ 8. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ 1. ಗ್ರ್ಯಾಂಡ್ ಟೋಟಲ್ ಆಗಿ 9 ವೇಕೆನ್ಸಿ ಇದ್ದಾವೆ. ಮತ್ತು ಕಾನ್ಸ್ಟೇಬಲ್ ಟ್ರೈಲರ್ ಮೇಲ್ 19, ಫಿಮೇಲ್ 2, ಟೋಟಲ್ 21. ಎಕ್ಸ್ ಸರ್ವಿಸ್ ಮ್ಯಾನ್ 2. ಬಾರ್ಬರ್ ಕಟ್ಟಿಂಗ್ ಮಾಡೋರು ಮತ್ತು 163 ಮೇಲ್, 17 ಫಿಮೇಲ, ಟೋಟಲ್ 180. ಎಕ್ಸ್ ಸರ್ವಿಸ್ ಮ್ಯಾನ್ 19, 199 ಗ್ರ್ಯಾಂಡ್ ಟೋಟಲ್ ಆಗಿದೆ. ಮತ್ತು ವಾಷರ್ ಮ್ಯಾನ್ 212 ಮೇಲ್ ಮತ್ತು 24 ಫಿಮೇಲ್, ಟೋಟಲ್ 236. ಎಕ್ಸ್ ಸರ್ವಿಸ್ ಮ್ಯಾನ್ 26, ಟೋಟಲಿ 262. ಮತ್ತು ಸ್ವೀಪರ್ ಮೇಲ್ 123 ಆದರೆ ಫಿಮೇಲ್ಗೆ 14 ವೇಕೆನ್ಸಿ ಖಾಲಿದ್ದಾವೆ. ಟೋಟಲಿ 137 ಮೇಲ್ ಆ್ಯಂಡ್ ಫಿಮೇಲ್ ಆದರೆ ಅದರಲ್ಲಿ ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಸಪ್ರೇಟಾಗಿ 15 ವೇಕೆನ್ಸಿ ಖಾಲಿ ಇದ್ದಾವೆ. ಪೇಂಟರ್ ಮೇಲಾಗಿ 2, ಫಿಮೇಲ್ಗೆ ಇದರಲ್ಲಿ ಅವಕಾಶ ಇರುವುದಿಲ್ಲ. ಪೇಂಟರ್ ಒಳಗೆ ಫಿಮೇಲ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವಿಲ್ಲ. ಟೋಟಲಿ 2. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಪೇಂಟರ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರುವುದಿಲ್ಲ. ಮತ್ತು ಕಾರ್ಪೆಂಟರ್ ಮೇಲ್ 7, ಫಿಮೇಲ್ 1, ಟೋಟಲ್ 8. ಎಕ್ಸ್ ಸರ್ವಿಸ್ ಮ್ಯಾನ್ಗೆ 1 ವೇಕೆನ್ಸಿ ಖಾಲಿ ಇರುತ್ತದೆ, ಟೋಟಲಿ 9. ಮತ್ತು ಎಲೆಕ್ಟ್ರಿಷಿಯನ್ ಮೇಲ್ಗೆ 4, ಫಿಮೇಲ್ಗೆ ಅವಕಾಶ ಇದರಲ್ಲಿ ಇರುವುದಿಲ್ಲ, ವೇಕೆನ್ಸಿ ಖಾಲಿ ಇಲ್ಲ. ಮತ್ತು ಟೋಟಲ್ 4. ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಇದರಲ್ಲಿ ವೇಕೆನ್ಸಿ ಇಲ್ಲ. ಮಾಲಿಯಲ್ಲಿ ಮೇಲ್ಗೆ 4 ಮತ್ತು ಫಿಮೇಲ್ಗೆ ಮಾಲಿಯಲ್ಲಿ ಮಾಲಿಗೆ ಅಪ್ಲಿಕೇಶನ್ ಹಾಕಲು ಅವಕಾಶವಿಲ್ಲ. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಇದರಲ್ಲಿ ಅವಕಾಶ ಇರುವುದಿಲ್ಲ. ಹಾಗಾಗಿ ಮೇಲ್ ಮಾತ್ರ 4 ವೇಕೆನ್ಸಿ ಖಾಲಿದ್ದಾವೆ. ಮತ್ತು ವೆಲ್ಡರ್ ಮೇಲ್ 1, ಮಹಿಳಾ ಅಭ್ಯರ್ಥಿಗೆ ಯಾವುದೇ ಅವಕಾಶವಿಲ್ಲ. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಅವಕಾಶವಿಲ್ಲ. ಖಾಲಿ ಇರೋ ಹುದ್ದೆ ಬರೀ ಒಂದಾಗಿದೆ. ಚಾರ್ಜ್ ಮೇಕ್ ಇದು ಮೇಲ್ಗೆ 1 ಮತ್ತು ಮಹಿಳಾ ಅಭ್ಯರ್ಥಿಗೆ ಯಾವುದೇ ಅವಕಾಶವಿರುವುದಿಲ್ಲ. ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಅವಕಾಶವಿಲ್ಲ. MP ಅಟೆಂಡೆಂಟ್ 2 ಅದಾವೆ, ಅದು ಮೇಲ್ ಮಾತ್ರ. ಮತ್ತು ಫಿಮೇಲ್ಗೆ ಯಾವುದೇ ಅವಕಾಶವಿಲ್ಲ. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಯಾವುದೇ ಅವಕಾಶ ಇದರಲ್ಲಿ ಇರುವುದಿಲ್ಲ. ಟೋಟಲಿ ಮೇಲ, ಫಿಮೇಲ, ಎಕ್ಸ್ ಸರ್ವಿಸ್ ಮ್ಯಾನ್ ಎಲ್ಲರೂ ಸೇರಿಸಿದರೆ ಒಟ್ಟೆ CISFನಲ್ಲಿ 1161 ವೇಕೆನ್ಸಿ ಖಾಲಿ ಇರುತ್ತವೆ. ನೀವು ಇದಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ವೇಕೆನ್ಸಿ ಫಾರ್ ಡೈರೆಕ್ಟ್ ಕ್ಯಾಂಡಿಡೇಟ್ಸ್ ಮೇಲ್ ಕಾನ್ಸ್ಟೆಂಟ್ ಕುಕ್ ಇದರಲ್ಲಿ ಮತ್ತು ಕಾಸ್ಟ್ ವೈಸ ಮತ್ತು ಸೆಕ್ಟರ್ ವೈಸ ಡಿವೈಡ್ ಮಾಡಲಾಗಿದೆ. CISFನ ಏಜ್ ಲಿಮಿಟ್ ಅಂದರೆ 18ರಿಂದ 23 ಒಳಗಿನ ಯಾವುದೇ ಕ್ಯಾಂಡಿಡೇಟ್ ಅರ್ಜಿಯನ್ನು ಸಲ್ಲಿಸಬಹುದು. ಅದು ವಿತಿನ್ ಡೇಟ್ ಒಳಗೆ ನೀವು 18ರಿಂದ 23 ವರ್ಷ ಯಾರು ಐತಿಲ್ಲ ನಿಮಗೆ
ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಹೆಂಗಂದರೆ ಡೇಟ್ 18-23 ಹೆಂಗಂದರೆ 2-8-2002 ಮೇಲೆ ಜನಿಸಿದವರು ಮತ್ತು 1-8-2007 ಕೆಳಗೆ. ನಿಮಗೆ ಯಾವುದಾದ್ರೂ ಏಜ್ ರಿಲ್ಯಾಕ್ಷನ್ ಇದ್ದರೂ ಏಜ್ ರಿಲ್ಯಾಕ್ಷನ್ ಯಾವುದೇ ರೀತಿ ಯಾವ ಕ್ಯಾಟಗರಿಗೆ ಎಷ್ಟಿದೆ ಎಂದು ನೋಡೋಣ ಬನ್ನಿ. ಎಸ್ ಸಿ ಎಸ್ ಟಿಗೆ 5 ವರ್ಷ ಏಜ್ ರಿಲ್ಯಾಕ್ಷನ್ ಇರುತ್ತದೆ ಮತ್ತು ಅದರ್ಸ್ ಬ್ಯಾಕ್ವರ್ಡ್ OBC ಅಪ್ ಟು 3 ಇಯರ್ಸ್ ಇರುತ್ತದೆ. ಅಪ್ಲಿಕೇಶನ್ ಫೀ ಎಷ್ಟು ಐತಪ್ಪ ಅಂತೇಳಿ ಗೊಂದಲಿರ್ಬೋದು. ಫೀ ಎಷ್ಟು ಇರ್ತಂದ್ರೆ ಅಪ್ಲಿಕೇಶನ್ ಫೀ 100 ರೂಪಾಯಿ ಐತಿ. ಮತ್ತು SC ST EWS ಫೀಮೇಲ್ ಕ್ಯಾಂಡಿಡೇಟ್ಸ ಇವರಿಗೆ ಯಾವುದೇ ಫೀ ಇರುವುದಿಲ್ಲ, ಎಕ್ಸಾಮ್ಟೆಡ್ ಇರುತ್ತದೆ. ಮತ್ತು ಫೀಯನ್ನು ನೆಟ್ ಬ್ಯಾಂಕಿಂಗ, ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಕಾರ್ಡ, ರುಪೇ UPI, ಕ್ಯಾಶ್ ಇನ್ SBI ಬ್ರ್ಯಾಂಚ್ ನೀವು ಯಾವುದೇ ರೀತಿ ಪೇಮೆಂಟನ್ನು ಮಾಡ್ಬೋದು. ಮತ್ತು ಸ್ಯಾಲ್ರಿ ಬಂದುಬಿಟ್ಟು ಪೇ ಲೆವೆಲ್ 3 ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಒಳಗೆ ಸೆಂಟ್ರಲ್ ಇಂಟ್ರೆಸ್ಟ್ ಸೆಕ್ಯೂರಿಟಿ ಫೋರ್ಸ್ ಏನಿಂದ ಪೇ ಲೆವೆಲ್ ಎಷ್ಟು ಐತಂದ್ರೆ ರೂಪೀಸ್ 21,700ರಿಂದ 69,100ವರೆಗೂ ನಿಮಗೆ ಸ್ಯಾಲ್ರಿ ಸಿಗತ್ತೆ. ಸ್ಯಾಲ್ರಿ ಎಷ್ಟಪ್ಪ ಅಂದ್ರೆ 21,700ರಿಂದ 69,100ವರೆಗೂ ನಿಮಗೆ ಸ್ಯಾಲ್ರಿ ಇರುತ್ತೆ. ಇದ್ರಾಗ ಸೆಲೆಕ್ಷನ್ ಯಾವ ರೀತಿ ಮಾಡ್ಕೋತಾರೆ ಅಂದ್ರೆ PET PST ಡಾಕ್ಯುಮೆಂಟ್ಸಿ ಮತ್ತು ಟ್ರೇಡ್ ಟೆಸ್ಟ್ ನಡೀತೈತೆ. 2ನೇದು ರಿಟರ್ನ್ ಎಕ್ಸಾಮ್ ಇರುತ್ತೆ ಮತ್ತು ಡಿಟೇಲ್ಡ್ ಮೆಡಿಕಲ್ ಎಕ್ಸಾಮ್ ಇರುತ್ತೆ. 3 ಹಂತದಾಗ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೋತಾರೆ. ಯಾವ ರೀತಿ ಇರುತ್ತೆ ಅನ್ನೋದು ಫಿಸಿಕಲ್ ಟೆಸ್ಟ್ ಯಾವ್ದು ಇರ್ತೀವಿ ಅದು ಮುಂದಿನ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಮುಂದೆ ಯಾವುದೇ ನಾನು ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ನೀಡುವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತದೆ. ಥ್ಯಾಂಕ್ ಯು.